ಆ ಹುಡುಗಿನ ಗುಡಿ ಒಳಗೆ ಕರ್ಕೊಂಬನ್ನಿ. ಸಿದ್ಧ, ಈ ಹುಡುಗಿಗೆ ಪಂಚಕರ್ಮ ಕ್ರಿಯಾ ಚಿಕಿತ್ಸೆ ಶುರು ಮಾಡಿ. ನಾನು ಪೂಜೆ ಶುರು ಮಾಡ್ತೀನಿ. ಆಯಿತು ಸ್ವಾಮಿ. ಮಾಣಿಕ್ಯ ವೀಣಾ ಮುಫಲಾಲಯಂತೀಂ ಮದಾಲಸಂ ಮಂಜುಳ ವಾಗ್ವಿಲಾಸಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಅಮ್ಮ ಅವ್ರಿಗೆ ಆಲಯ ಪುನಃ ಪ್ರವೇಶ ಆಗಿದೆ. ಮಂಗಳಾರತಿ ಮುಗ್ದಿದೆ. ಪಂಚಕರ್ಮ ಕ್ರಿಯಾ ಚಿಕಿತ್ಸೆ ಪೂರ್ತಿ ಮಾಡಿ ಆ ಹುಡುಗಿಗೆ ಅರಿಶಿಣದ ನೀರಲ್ಲಿ ಪವಿತ್ರ ಮಂಗಳ ಸ್ನಾನ ಮಾಡಿಸಿ ಕರ್ಕೊಂಡು ಬನ್ನಿ.
ಲಕ್ಷ್ಮಮ್ಮ ನಮ್ ಗಂಗನ್ ನೋಡಿದ್ಯಾ? ಗಂಗಂಗೆ ಅಮ್ಮ ಬಂದಿದ್ಯಮ್ಮ, ಗುಡಿಲಿದ್ದಾಳೆ. ಗುಡಿಲಿದ್ದಾಳ? ಹ್ಮ್. ಹಾ. ಎಲ್ಲಿಗೆ ಓಡ್ ಹೋಗ್ತಿದ್ಯಾ? ನೀನ್ ಓಡ್ ಹೋದ್ರೆ ನನಗೆ ಹಿಡಿಯೋಕ್ಕಾಗಲ್ಲ ಅಂದ್ಕೊಂಡ್ಯಾ? ನಾನು ಅಷ್ಟು ಕೈಲಾಗ್ದೋಳು ಅಂದ್ಕೊಂಡ್ಯಾ? ದಯವಿಟ್ಟು ನನ್ನ ಬಿಟ್ಬಿಡು. ನಾನು ನನ್ನ ಮಗಳ ಹತ್ರ ಹೋಗ್ಬೇಕು. ಖಂಡಿತ ಹೋಗು. ಆದ್ರೆ ಹೀಗೆ ಓಡಿ ಓಡಿ ಸುಸ್ತಾಗಿ ಹೋಗೋದ್ಕಿಂತ ಹಾಯಾಗಿ ಪ್ರಾಣ ಹೋದ್ಮೇಲೆ ಹೋಗು. ಸ್ವಲ್ಪ ಹೊತ್ತಲ್ಲಿ ಹೇಗೂ ನಿನ್ ಮಗಳು ಸಾಯ್ತಾಳೆ, ನೀನು ನನ್ ಕೈಲಿ ಸಾಯ್ತ್ಯಾ. ಇಬ್ರು ಯಮಲೋಕದಲ್ಲಿ ಮೀಟ್ ಆಗಿ, ಓಕೆ? ನಿಲ್ಸು. ನೀನ್ ನನ್ನ ಕೊಂದ್ರು ನನಗ್ ಬೇಜಾರಿಲ್ಲ. ಆದ್ರೆ ನೀನ್ ಯಾರ್ ಸಾವನ್ ಬಯಸ್ತಾ ಇದ್ಯಾ ಅಂತ ಗೊತ್ತಾ? ನಾನ್ ಯಾರು ಅಂತ ಗೊತ್ತಾ ನಿನ್ಗೆ? ಗಂಗಾ ಯಾರು ಅಂತ ಗೊತ್ತಾ ನಿನ್ಗೆ? ನೀವ್ ಯಾರಾದ್ರೂ ಐ ಡೋಂಟ್ ಕೇರ್ ಅಂತ ಹೇಳಿದ್ನಲ್ಲ. ನಿನ್ಗೆ ನಿಜವಾದ ವಿಷಯ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ಸತ್ಯ ಏನು ಅಂತ ನಿನಗೆ ಗೊತ್ತಾದ್ರೆ ಹೀಗ್ ಮಾತಾಡಲ್ಲ. ಏಯ್, ನಾವು ಬಿಸಾಕೋ ಎಂಜಲು ತಿಂದು ಬದುಕೋ ನೀವ್ ಹೇಳಿದ್ರೆ ನಾನ್ ಕೇಳೋದೇನೆ? ನನ್ಗೂ ಜೈಗೂ ಅಡ್ಡ ಬಂದಿದ್ದಕ್ಕೆ ನಮ್ ಮಾಮ್ನೇ ಬಿಡ್ಲಿಲ್ಲ. ಆಫ್ಟರ್ ಆಲ್ ನೀವೆಷ್ಟು? ಅವಳ ಪ್ರಾಣ ಹೋಗೋದೇ ನನಗ್ ಮುಖ್ಯ. ಮನುಷ್ಯನೇನಾ ನೀನು? ಹೇಳದ್ ಅರ್ಥ ಆಗಲ್ವಾ? ಇನ್ನೊಂದ್ಸಲ ಗಂಗನ್ ಸಾವಿನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಏನ್ ಮಾಡ್ತೀಯ ನೀನು? ಈಗ್ಲೇ ಗುಡಿಗೆ ಹೋಗಿ ನಾನೇ ಅವಳನ್ನ ಕೊಲ್ತೀನಿ. ಏನ್ ಮಾಡ್ತೀಯ? ಏನಾಗತ್ತೆ ನಿನಗೆ? ಮಾತಾಡು. ನಿನ್ ಮಗಳನ್ನ ಜೀವಂತವಾಗಿ ಉಳಿಸಲ್ಲ. ಓ ಮಹಾತಾಯಿ, ನಿನ್ನ ದಯೆಯನ್ನು ಹೇಗಮ್ಮ ಹೊಗಳೋದು? ಅವ್ವಾ, ಕಟ್ ಮಾಡಿರೋಂಗೆ ಇವಳು ಮೈ ಮೇಲಿರೋ ಗುಳ್ಳೆಲ್ಲ ಮಾಯ ಆಗೋಯ್ತಲ್ರೋ. ಇದ್ರ ಅರ್ಥ ಈ ಬೈರಾಗಿ ನಿಜವಾಗ್ಲೂ ಮೈ ಮೇ ಇರೋನು ಅಂತೀಯಾ? ನೋಡಿದ್ರ ಸರ್, ಅಮ್ಮವ್ರ ಮಹಾತ್ಮೆನ
ಮಂತ್ರ ಆಗ್ತಿದಾಗೆ ಮೇಡಮ್ ಪೂರ್ತಿ ಗುಣ ಆದ್ರು. ಗಾಳಿ ಕಾಣಿಸಲ್ಲ ಅಂದ ಮಾತ್ರಕ್ಕೆ ಗಾಳಿ ಇಲ್ಲ ಅಂತೀವ? ದೈವಶಕ್ತಿ ಕೂಡ ಹಾಗೆ. ಕಣ್ಣಿಗೆ ಕಾಣಿಸ್ದೆ ಸಹಾಯ ಮಾಡೋರೇ ದೇವ್ರು. ಕಾಣದೇ ಇರೋ ಪ್ರಾಣವಾಯು ನಮ್ಮ ಪ್ರಾಣನ ಹೇಗೆ ಕಾಪಾಡುತ್ತೋ ಆ ದೇವರು ಕೂಡ ನಮ್ಮನ್ನ ಹಾಗೇ ಬದುಕಿಸ್ತಾ ಇದ್ದಾನೆ. ಕಷ್ಟ ಕೊಡೋನು, ಸುಖ ಕೊಡೋನು ಆ ದೇವ್ರೇ. ನಂಗೆ ಆಶೀರ್ವಾದ ಮಾಡಿ ಸ್ವಾಮಿ. ಮೊದಲು ಆ ಅಮ್ಮನವ್ರ ದರ್ಶನ ಮಾಡ್ಕೊಂಬಮ್ಮ. ಬನ್ನಿ ಮಾ, ಬನ್ನಿ. ಅವ್ರ ಹತ್ರ ಆಶೀರ್ವಾದ ತಗೊಳಮ್ಮ. ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ನಿನಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬೋದು, ಆದರೆ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಹೇಗೆ ಮಾಡ್ಲಮ್ಮ? ತಾಯ್ತದ ಹೆಸರಲ್ಲಿ ತಾಳಿ ಕಟ್ಟಿಸ್ಕೊಂಡು 7 ಹೆಜ್ಜೆ ನಡೆದಿದೀಯ. ಅದು ಸಪ್ತಪದಿ ಅಲ್ಲಮ್ಮ, ಆ ಮನೆ ಶಾಪಕ್ಕೆ ನಿನ್ನ ಆಯುಸ್ಸಿನ ಅರ್ಪಣೆ. ಭವಿಷ್ಯದಲ್ಲಿ ಎದುರಾಗೋ ಎಲ್ಲ ಕಷ್ಟಗಳನ್ನ ನೀನು ಎದುರಿಸಿ ನಿಲ್ಬೇಕು ಅಂತ, ವಿಧಿನ ಗೆಲ್ಲೋ ಧೈರ್ಯನ ಆ ದೇವ್ರು ನಿನಗೆ ಕೊಡ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೋತಾ ಇದ್ದೀನಿ ತಾಯಿ. ಪುರೋಹಿತ್ರೆ, ಸ್ವಾಮಿ, ನಾನು ಬಂದ ಕೆಲಸ ಪೂರ್ಣ ಆಗಿದೆ. ಅಮ್ಮನವ್ರನ್ನ ದರ್ಶನ ಮಾಡೋಕ್ ಬಂದ್ರೆ ಅಮ್ಮ ತನ್ನ ಕೆಲಸನ ನನ್ನ ಹೆಗ್ಲಿಗೆ ಒರೆಸಿದ್ಲು. ಈ ಜಗನ್ನಾಟಕದಲ್ಲಿ ನನ್ನ ಕೂಡ ಒಬ್ಬ ಪಾತ್ರಧಾರಿಯಾಗಿ ಮಾಡಿದ್ಲು. ಇನ್ನು ನಾವು ಹೊರಡ್ತೀವಿ. ಬರೋ ವರ್ಷ ಇದೇ ಸಮಯಕ್ಕೆ ಮತ್ತೆ ಬರ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ, ಶಂಭೋ ಶಂಕರ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಸದಾ ವಸಂತಂ ಹೃದಯಾರವಿಂದೇ, ಸದಾ ವಸಂತಂ ಹೃದಯಾರವಿಂದೇ. ಭವಂ ಭವಾನಿ ಸಹಿತಂ ನಮಾಮಿ, ಭವಂ ಭವಾನಿ ಸಹಿತಂ ನಮಾಮಿ. ನಿನಗೆ ಕಾಣ್ತಿರೋದೇ ಬೇರೆ, ನಡೀತಿರೋದೇ ಬೇರೆ. ಇಲ್ಲಿ ತನಕ ನೀನ್ ಮಾಡಿದ್ ಸಾಕು. ಇನ್ನೊಂದ್ಸಲ ಆ ಯುದ್ಧಕ್ಕೆ ಹೋಗ್ಬೇಡ, ಬಲಿಯಾಗ್ತೀಯಾ. ಚಂದ್ರಿಕಾ ಮೇಡಮ್, ಸ್ವಪ್ನ ಮೇಡಮ್, ಮೇಡಮ್, ಯಾಕೋ ಕಿರ್ಚ್ತಾ ಇದ್ಯಾ? ನಾವು ಸ್ವಲ್ಪ ಹೊತ್ತಿನಲ್ಲಿ ಬೆಂಗಳೂರಿಗೆ ಹೊರಡಬೇಕು. ಬೇಗ ಲಗೇಜ್ ರೆಡಿ ಮಾಡ್ಕೊಳ್ಳಿ. ಯಾಕೆ ನೀವು ಬರಲ್ವಾ? ಇಲ್ಲೇ ಇರ್ತೀರಾ ಏನೋ ನೀವಿಬ್ರು? ನಮ್ಗಿಲ್ಲೇನ್ ಕೆಲ್ಸ? ಮಾವ ಇನ್ನೂ ಬರ್ಬೇಕಲ್ವಾ? ಸಾರು ಮೇಡಮು ಬರ್ತಿದ್ದಾರೆ. ಗುಡಿಲಿ ಬ್ರಹ್ಮಾಂಡವಾಗಿ ಪೂಜೆ ನಡೀತು. ಮೇಡಮ್ಗೆ ಅಮ್ಮ ಕಡಿಮೆ ಆಗಿದೆ. ಸಾರ್ಗೂ ಮೇಡಮ್ಗೂ ಸ್ವಾಮೀಜಿ ಹರಿಸಿದ್ರು. ನಾವ್ ಕೇಳಿದ್ವಾ? ನಮ್ಗೆ ಯಾಕೆ ಹೇಳ್ತಾ ಇದ್ಯಾ? ಸಾರಿ ಮೇಡಮ್, ನಿಮಗೆ ಒಳ್ಳೇದು ಹೇಳಿದ್ರೆ ಆಗಲ್ವಾ? ಇಲ್ಲೋಡು ಮೀನಾಕ್ಷಿ, ನಿನ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಇಲ್ಲೋಡು, ನಾನು ನನ್ ಮೀನಾಕ್ಷಿ ಹತ್ರ ಹೋಗ್ತಿದ್ದೀನಿ. ನೀನು ಮಾತ್ರ ಯಾರಾದ್ರೂ ಒಳ್ಳೆ ಹುಡುಗನ ಮದುವೆಗೆ ಹಾಯಾಗಿರು.
ನಿಮ್ಮೇಲ್ ಮನ್ಸಾಗಿದೆ ಅಂತ ನಾನು ಯಾವತ್ತಾದ್ರೂ ಹೇಳಿದ್ನಾ? ನನ್ ಮದ್ವೆ ವಿಷಯ ಯಾಕೆ ಬೇಕು? ಏನೇನೋ ಮಾತಾಡ್ಬೇಡ್ವೆ. ಏನೋ ನನ್ನ ಮೀನಾಕ್ಷಿ ಹೆಸರು ಇಟ್ಕೊಂಡಿದ್ಯಾ ಅಂತ ಒಳ್ಳೇದಾಗ್ಲಿ ಅಂತ ಬಯಸ್ದೆ. ಒಳ್ಳೇದಾಯ್ತು. ಅಲ್ಲೋಡಿ ಸಾರ್ ಮೇಡಮ್ ಬಂದ್ರು. ಸಾರ್ 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 ಬಲಗಾಲ್ ಒಳಗಡೆ ಇಟ್ಟು ಬನ್ನಿ ಸರ್. ನಾಣಿ ಸರ್ ನಮ್ ಲಗೇಜ್ ಎಲ್ಲ ರೆಡಿನಾ? ನಮ್ ಲಗೇಜ್ ಯಾವಾಗಲೂ ಪ್ಯಾಕ್ ಮಾಡಿದೆ ಸರ್. ನಿಮ್ ಅತ್ತೆ ಅವ್ರದೇ ತಡ ಆಗ್ತಿದೆ. ಅವ್ರು ಬರ್ಲಿ ಬರ್ದೇ ಇರ್ಲಿ, ನಾವು ನಿತ್ಯನ್ ಕರ್ಕೊಂಡು ಹೋಗ್ತಾ ಇರೋಣ. ಎಲ್ಲ ಹೋಗ್ತಿದೆ ವಿಜಯ್? ಬೆಂಗಳೂರಿಗೆ ನಿತ್ಯ. ಇನ್ನೀ ಊರಲ್ಲಿ ನಮ್ಗೇನ್ ಕೆಲ್ಸ ಇದೆ? ಬೆಂಗಳೂರ್ಗ? ಯಾಕೆ ಇಲ್ಲೇ ಇರ್ಬೇಕು ಅಂತಿದ್ಯಾ? ಹಾಗಲ್ಲ, ಈಗ್ಲೇ ಹೊರಡ್ಬೇಕಾ? ಹೋಗ್ಬೇಕು ಮೇಡಮ್. ಆಫೀಸಲ್ಲಿ ತುಂಬಾ ಕೆಲಸ ಪೆಂಡಿಂಗ್ ಇದೆ. ನನ್ನ ಪ್ಲೇಸಲ್ಲಿ ನಿತ್ಯ ಮೇಡಮ್ನ ತರಕ್ಕೆ ಇದೇ ಸರಿಯಾದ ಸಮಯ. ವಾಟ್ ನಿತ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ನಂಗೆ ಚಿಕ್ಕ ಕೆಲಸ ಇದೆ ಜೈ, 10 ನಿಮಿಷದಲ್ಲಿ ಬರ್ತೀನಿ. ಆ ಕೆಲಸ ನನಗೆ ಹೇಳಿ ಮೇಡಮ್, ನಾನ್ ಮಾಡಿ ಬರ್ತೀನಿ. ಅದು ನಾನ್ ಮಾತ್ರ ಮಾಡ್ಬೇಕಾಗಿರೋ ಕೆಲಸ. ಓಕೆ ನಿತ್ಯ, ಬೇಗ ಮುಗಿಸ್ಕೊಂಡ್ ಬಾ, ನಾವು ವೆಯ್ಟ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಜೈ. ಗಂಗಾ, ಗಂಗಾ, ನಂಗೇನು ಅರ್ಥ ಆಗ್ತಿಲ್ವೇ? ಆ ನಿತ್ಯ ಯಾರು? ನಿನ್ನ ಮೇಡಮ್ ಮೇಡಮ್ ಅಂತ ಯಾಕೆ ಕರೀತಾರೆ? ಆ ಸರ್ ಪ್ರೀತಿಸೋದು ನಿನ್ನೇನೇನಾ? ಅಲ್ಲ ಮೀನಾಕ್ಷಿ, ಇವರು ಊರ್ ದಾಟಿ ಹೋಗ್ಲಿ, ಆಮೇಲೆ ನಿನಗೆಲ್ಲ ವಿವರವಾಗಿ ಹೇಳ್ತೀನಿ. ಬೇಗ ಬರ್ತೀನಿ. ಇಷ್ಟಕ್ಕ ಸನ್ಯಾಸಿ ನನ್ಗೇನ್ಲಾಗಿ ಹೇಳ್ದ? ಅದೇ ಅಣ್ಣ, ನನಗೂ ಅರ್ಥ ಆಗ್ತಿಲ್ಲ. ನನ್ಗೆ ಅರ್ಥ ಆಯ್ತಣ್ಣ. ಏನೋ ವಾರ್ನಿಂಗ್ ಕೊಟ್ಟು ಹೋದ. ವಾರ್ನಿಂಗ? ಗಂಗಾ ಅಮ್ಮ ಬಂದಿದ್ದಾಳಣ್ಣ. ಅವಳು ಹೋದ್ಮ್ಯಾಕೆ ಇವಳು ಯಾಕ್ಲ ಬಂದವಳೆ? ಸ್ವಾಮಿ, ಗಂಗಾ ಎಲ್ಲಿದ್ದಾಳೆ? ಅವಳು ಹೇಗಿದ್ದಾಳೆ? ಗಂಗಾ ಯಾರಮ್ಮ? ನನ್ ಮಗಳು ಸ್ವಾಮಿ. ಅಮ್ಮ ಬಂದಿತ್ತಲ್ಲ, ಆ ಹುಡುಗಿ. ಅವಳು ನಿನ್ ಮಗಳು ಹೇಗಮ್ಮ? ಆ ಹುಡುಗಿ ಸೂರ್ಯವಂಶದ ಮನೆಗೆ ಸೇರ್ತಿರೋ ಸೊಸೆ. ರೂಪಾ ಶ್ರೀನಿವಾಸ್ ಮಗಳು. ಹೆಸರು ನಿತ್ಯ ಶ್ರೀನಿವಾಸ್. ಹಾ ಹಾ, ಅದೇ ಹುಡುಗಿ. ಆ ನಿತ್ಯ ಈಗ ಹೇಗಿದ್ದಾಳೆ ಸ್ವಾಮಿ? ಅಮ್ಮ ಅವರ ದಯೆಯಿಂದ ಪೂರ್ತಿ ಗುಣ ಆಗಿದ್ಯಮ್ಮ. ಈಗಷ್ಟೇ ಮನೆಗೆ ಹೋದ್ರು. ಹೌದಾ? ತುಂಬಾ ಸಂತೋಷ ಸ್ವಾಮಿ. ಹೋಗ್ ಬರ್ತೀನಮ್ಮ. ಆಯ್ತು ಸ್ವಾಮಿ. ಗಂಗನ್ ತೋರಿಸಿ ನಿತ್ಯ ಅಂತಾರಲ್ಲೋ. ಏನೋ ಅರ್ಥನೇ ಆಗ್ತಿಲ್ಲ ಅಣ್ಣ.